ನಮ್ಮ ಒಂದು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ವತಃ ಅವ್ರ ಬಾಯಿಂದನೇ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ 2 ತಿಂಗಳಲ್ಲಿ ಲಾಕ್ಡೌನ್ ಆಗತ್ತೆ ಅಂತ ಹೇಳಿ ಸ್ವತಃ ಅವರಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿಯಾಗಿ ಗೋಳ್ ಹೇಳ್ತಾ ಇಲ್ಲ. ಆ ಒಂದು ವಿಡಿಯೋ ಮುಂದ್ಗಡೆ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇದೇ ಒಂದು ವಿಡಿಯೋದಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಯಾವೊಂದು ತಿಂಗಳಲ್ಲಿ ಲಾಕ್ಡೌನ್ ಆಗತ್ತೆ, ಯಾವೊಂದು ದಿನಾಂಕಕ್ಕೆ ಲಾಕ್ಡೌನ್ ಆಗತ್ತೆ, PM ನರೇಂದ್ರ ಮೋದಿ ಅವರು ಏನ್ ತಿಳಿಸ್ಕೊಟ್ಟಿದ್ದಾರೆ ಸ್ಪಷ್ಟನೆ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಹೋದ್ರೂ ಕೂಡ ಪೆಟ್ರೋಲ್ ಕಡಿಮೆ ಇದೆ ಅಂತ ಹೇಳಿ ಎಲ್ಲ ಒಂದು ಜನರು ಪೆಟ್ರೋಲ್ ಪಂಪಿಗೆ ಹೋಗಿ ಪಾಳೆ ಹಚ್ಚಿದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ನಿಜವಾಗ್ಲೂ ಪೆಟ್ರೋಲ್ ಕಡಿಮೆ ಇದೆಯಾ? ಮತ್ತು ನಮ್ಮೊಂದು ಸರ್ಕಾರ ಏನು ಹೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದೆ, ಮತ್ತು ಪೆಟ್ರೋಲಿಯಂ ಇಲಾಖೆ ಅಂತ ತಿಳಿಸ್ಕೊಟ್ಟಿದೆ, ಎಲ್ಲ ಮಾತಾಡೋಣ. ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮುಖ್ಯವಾಗಿರುವಂಥ ಮಾಹಿತಿ ಆಗಿರತ್ತೆ. ಮತ್ತು ಯಾರ್ಯಾರು ಫಾಲೋ ಮಾಡ್ಕೊಂಡೆಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂಥ ಈ ಒಂದು ಪೆಟ್ರೋಲಿಯಂ ಸಮಸ್ಯೆ ಬಗ್ಗೆ ಮಾತಾಡೋಣ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಸೋಷಿಯಲ್ ಮೀಡಿಯಾ ಇರತ್ತೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಾಪ್ ಇದೆ, ಯೂಟ್ಯೂಬ್ ಮತ್ತು ವಿವಿಧ ಒಂದು ಪ್ಲಾಟ್ಫಾರ್ಮ್ಗಳಿದ್ದಾವೆ. ಅದರಲ್ಲಿ ಅಂತೂ ಅರ್ಧ ಜನ ಅವರೊಂದು ವೈರಲ್ ಆಗೋ ಸಲುವಾಗಿಯೋ ಅಥವಾ ಫಾಲೋವರ್ಸ್ ಜಾಸ್ತಿ ಬರೋ ಸಲುವಾಗಿ ಅಥವಾ ಲೈಕ್ಗೋಸ್ಕರ ಅಥವಾ ಕಮೆಂಟ್ಗೋಸ್ಕರ ಅವರೊಂದು ರೀತಿಯಲ್ಲಿ ಒಂದೊಂದು ವಿಡಿಯೋ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲೇನೆ ಈಗ ಯುದ್ಧ ಕೂಡ ಆಗ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಇದು ಹಿಂಗೇನೆ ವರ್ಕೋತನ ಹೋಗುತ್ತೆ ಅಂತ ಹೇಳಿದ್ದಾರೆ. ಕಡಿಮೆ ಅಂತರೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಇದನ್ನ ಒಂದು ಉದಾಹರಣೆ ಇಟ್ಕೊಂಡು ಹಂಗಿದೆ ಹಿಂಗಿದೆ ಇದನ್ನ ಇದೆ ಅದನ್ನ ಇದೆ ಅಂತೇಳಿ ಅದರಲ್ಲಿ ಕೂಡ ಒಂದು ಸುಳ್ಳು ಸುದ್ದಿ ಅಂದ್ರೆ ಈ ಒಂದು ಪೆಟ್ರೋಲಿಯಂ, ಭಾರತದಲ್ಲಿ ಪೆಟ್ರೋಲಿಯಂ ಕಡಿಮೆ ಇದೆ, ಪೆಟ್ರೋಲ್ ಕಡಿಮೆ ಇದೆ, ರೇಟ್ ಜಾಸ್ತಿ ಆಗತ್ತೆ, ಹಿಂಗೇನು ಹೇಳ್ತಿದ್ದಾರಲ್ಲ ಇದು ಸುಳ್ಳಾಗಿರತ್ತೆ. ಯಾವುದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ದಿಂದ ಮಾಹಿತಿ ಬಂದಿಲ್ಲ, ಯಾವುದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ದಿಂದ ಪೆಟ್ರೋಲ್ ಶಾರ್ಟ್ಕಟ್ ಇದೆ, ಎಲ್ಲರೂ ಹಾಕೊಳ್ಳಿ ಹಂಗೆ ಹಾಕೊಳ್ಳಿ ಅಂತ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಮಾಹಿತಿನೇ ಕೊಟ್ಟಿಲ್ಲ. ಪೆಟ್ರೋಲ್ ಪಂಪ್ಗಳಿಗೆ ಹೋಗಿ ಕೇಳಿದ್ರೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಗೆ ನೋಟಿಸೇ ಇಲ್ಲ. ಆರಾಮಾಗಿದೆ, ನಿರ್ಣೀತವಾಗಿ ಹಾಕೋತಾರೆ ಹೋಗ್ತಾರೆ. ಇವರೇ ಯಾಕೆ ಜನ ಈ ರೀತಿ ಮಾಡ್ತಿದ್ರೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ, ಈಗ ಯಾವುದೇ ರೀತಿಯ ಸರ್ಕಾರದಿಂದ ಸ್ಪಷ್ಟನೆ ಮಾಹಿತಿ ಬಂದಿಲ್ಲ. ಪೆಟ್ರೋಲ್ ಇದ್ದಂಗೆ ಇದೆ, ಯಾವುದೇ ರೀತಿಯಾಗಿ ಶಾರ್ಟ್ಕಟ್ ಇಲ್ಲ, ಏನಿಲ್ಲ, ಆರಾಮಾಗಿ ಯಾರು ಕೂಡ ಹೆದರ್ಕೋಬೇಡಿ. ಇದು ನಮಗೆ ಮೊದಲನೇದಾಗಿ ಪಾಯಿಂಟ್ ನಂಬರ್ ಗೊತ್ತಾಯ್ತು. ಎರಡನೇದಾಗಿ ಭಾರತ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಇದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾಕಿದೆ, ಹೆಂಗಿದೆ, ಎಲ್ಲಿದೆ, ಯಾವುದಿದೆ ಮುಂದ್ಗಡೆ ಒಂದು ವಿಡಿಯೋ ಹಾಕಿರ್ತೇನೆ, ನೋಡ್ಕೊಳ್ಳಿ. ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದ ನೋಡ್ಕೊಳ್ಳಿ. ನೋಡಿ, ಲಾಕ್ಡೌನ್ ಅಂದಮೇಲೆ ತುಂಬ ಜನರು ಹೆದರ್ಕೋತಾರೆ. ಯಾಕಂದ್ರೆ ಮನೆಯಲ್ಲಿ ಇರಬೇಕು, ಆಚೆನ ಹೋಗೋದಿಲ್ಲ. ಹೊರಗಡೆ ಹೋದ್ರೆ ಪೊಲೀಸರು ಇರ್ತಾರೆ, ಅದೇ ರೀತಿಯಾಗಿ ಜನರು ಇರೋದಿಲ್ಲ, ಯಾರೂ ಇರೋದಿಲ್ಲ. ಮಾಸ್ಕ್ ಅಂದ್ರೆ ಹಾಕೋದಿಲ್ಲ, ಬಟ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತೇಳಿ ನರೇಂದ್ರ ಮೋದಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಹೊಡೆದಂತ್ರ ಹೇಳಿಲ್ಲ, ಬಟ್ ಆ ಒಂದು ವಿಡಿಯೋ ಮುಂದ್ಗಡೆ ಹಾಕಿದ್ದೆ, ನೋಡ್ಕೊಳ್ಳಿ. ನೋಡಿ, ಈ ಒಂದು ಯುದ್ಧದಿಂದನೇ ಇರ್ಬೋದು ಅನ್ಸುತ್ತೆ, ಮುಂದಿನ ತಿಂಗಳು ಅಥವಾ ಮುಂದಿನ ತಿಂಗಳು ಇರ್ಬೋದು. ನೋಡಿ, ಈ ಒಂದು ಲಾಕ್ಡೌನ್ ಆಗಬೇಕಾ ಆಗಬಾರ್ದಾ ಕಮೆಂಟ್ ಮಾಡಿ.